ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ನಿಮ್ಮ ವಿದ್ಯಾರಾಣಿ. ನಾವೆಲ್ಲರೂ ಜೀವನದಲ್ಲಿ ಏನೇ ಕೆಲಸ ಕಾರ್ಯಗಳನ್ನು ಮಾಡಲಿ ಅದಕ್ಕೊಂದು ಪ್ರತಿಫಲಾಪೇಕ್ಷೆಯನ್ನು ಇಟ್ಕೊಂಡೇ ಇರ್ತೀವಿ. ಒಂದು ಮಗು ಅಮ್ಮ ಹೇಳಿದ ಹಾಗೆ ಮಾತನ್ನು ಕೇಳುತ್ತೆ ಅಂತಂದರೆ ವಾಪಸ್ ಅಮ್ಮನ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿರುತ್ತೆ. ಸತ್ಯ ಅಲ್ವಾ? ಹಾಗೆ ನಾವು ಕೂಡ ನಮ್ಮ ಇಡೀ ಬದುಕಿಗಾಗಿ ಅವಲಂಬಿಸಿರ್ತಕ್ಕಂತಹ ಈ ಪ್ರಕೃತಿಯನ್ನು, ಈ ಭಗವಂತನ ಮೇಲೆ ನಾವು ಕೂಡ ಪ್ರತಿಫಲಾಪೇಕ್ಷೆಯನ್ನು ಇಟ್ಕೊಂಡೇ ಇರ್ತೀವಿ. ನಮ್ಮೆಲ್ಲರ ಪ್ರಯತ್ನ ಸದಾ ಇನ್ನೊಬ್ಬರ ಪ್ರೀತಿಗೆ ಪಾತ್ರರಾಗಿದ್ದರ ಕಡೆಗೇ ಇರುತ್ತೆ. ಸೊ ಹಾಗಾಗಿ ನಾವು ಕೂಡ ಭಗವಂತನ ಪ್ರೀತಿಗೆ ಪಾತ್ರರಾಗೋದ್ರ ಕಡೆಗೇ ಪ್ರಯತ್ನ ಪಡ್ತಾ ಇರ್ತೀವಿ. ಆದರೆ ನಮ್ಮ ಪ್ರಯತ್ನಗಳು ಸಫಲವಾಗಿದೆಯಾ, ವಿಫಲವಾಗಿದೆಯಾ, ನಾವು ಮಾಡುವ ಕೆಲಸಗಳು ಭಗವಂತನಿಗೆ ಇಷ್ಟವಾದ್ವಾ ಅನ್ನೋದನ್ನು ತಿಳ್ಕೊಳ್ಳೋದು ಹೇಗೆ? ಅದಕ್ಕಾಗಿ ಏನಾದ್ರೂ ನಿಯಮಗಳಿದೆನಾ, ಹಿಂಟ್ಸ್ ಇದೆನಾ ನಿಮಗೆ ಗೊತ್ತಾ? ಸೊ ನಾವು ಇವತ್ತು ಅದೇ ವಿಚಾರವನ್ನು ಡೀಟೇಲ್ ಆಗಿ ತಿಳಿದುಕೊಳ್ಳಲಿದ್ದೀವಿ. ನಾವು ಹೇಗೆ ಭಗವಂತನ ಪ್ರೀತಿಗೆ ಪಾತ್ರರಾಗಿದ್ದೀವಿ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ಇರತಕ್ಕಂತಹ ಕ್ಲೂಸ್ ಅಥವಾ ಹಿಂಟ್ಸ್ಗಳ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳೋಣ. ಮೊದಲನೆಯ ವಿಚಾರ, ನಮ್ಮ ಮನಸ್ಸಿನಲ್ಲಿ ಅಪಾರವಾದ ಶಾಂತಿಯ ಅನುಭವ ಆಗೋದು ಭಗವಂತನಿಗೆ ನಮ್ಮ ಮೇಲೆ ಕರುಣೆ, ಪ್ರೀತಿ ಬಂದಿದೆ ಅಂತ ತೋರಿಸುವಂತಹ ಒಂದು ಸ್ಪಷ್ಟ ದಾರಿ. ಹೌದು ಫ್ರೆಂಡ್ಸ್, ಶಾಂತಿ ಅನ್ನೋದನ್ನು ಯಾವುದೇ ಅಂಗಡಿಯಲ್ಲಿ ಕೊಂಡ್ಕೊಳ್ಳೋಕ್ಕಾಗಲ್ಲ, ಇನ್ನೊಬ್ಬರ ಹತ್ರ ಎರವಲಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅದೇನಿದ್ರೂ ಆಂತರಿಕವಾಗಿ ಉತ್ಪತ್ತಿಯಾಗಬೇಕಾದಂತಹ ಅಮೃತ. ಆ ಅಮೃತವೇ ನಮ್ಮೆಲ್ಲರ ಬದುಕನ್ನು, ಇಡೀ ದಿನದ ಜೀವನವನ್ನು ಸರಿಯಾಗಿ ಇಡುವಂಥದ್ದು. ಹಾಗಾಗಿ ನಮಗೆ ಹಲವಾರು ಬಾರಿ ಶಾಂತಿಯ ಅನುಭೂತಿ ಆಗಿರುತ್ತೆ. ನಿಮಗೂ ಕೂಡ ಈ ಥರದ ಅನುಭೂತಿಯಾದಂತಹ ಕ್ಷಣಗಳನ್ನು ಒಮ್ಮೆ ನೆನಪಿಸ್ಕೊಳ್ಳಿ. ಯಾವಾಗ ನಾವು ಎಕ್ಸ್ಪೆಕ್ಟೇ ಮಾಡ್ದೇ ಶಾಂತಿಯ ಅನುಭೂತಿ ನಮಗಾಗಿರುತ್ತೆ ಅಂತ. ನಾವು ಮಾಡುವ ಕೆಲಸದಿಂದ ಇನ್ನೊಬ್ಬರ ಮುಖದಲ್ಲಿ ಒಂದು ನಗೆ, ಇನ್ನೊಬ್ಬರ ಬದುಕಿಗೊಂದು ಸಹಾಯ ಅಂತ ಆದಾಗೆಲ್ಲ ನಾವು ಇನ್ನೊಬ್ಬರ ಜೀವನಕ್ಕೆ ನೆರವಾದ್ವಲ್ಲ ಅನ್ನೋ ನೆಮ್ಮದಿ ನಮಗೊಂದು ಶಾಂತಿಯನ್ನು ತಂದುಕೊಟ್ಟಿರುತ್ತೆ. ನಾವು ಮಾಡುವಂತಹ ಕೆಲಸಗಳು ಯಾವತ್ತು ಜಗತ್ತಿಗೆ ಒಳಿತನ್ನು ತರುವಂಥದ್ದಾಗಿದ್ದರೆ ಅದು ಖಂಡಿತ ನಮಗೆ ಶಾಂತಿಯ ಅನುಭವವನ್ನು ನೀಡಿರುತ್ತೆ. ಪ್ರತಿ ಆಳವಾದ ಧ್ಯಾನದ ಬಳಿಕ ಅಪರಿಮಿತವಾದ ಶಾಂತಿಯ ಅನುಭೂತಿಯನ್ನು ನಾವು ಹೊಂದಿರ್ತೀವಿ. ಹೌದು ಫ್ರೆಂಡ್ಸ್, ನಾವು ಮನಸ್ಸಿನಲ್ಲಿ ಶಾಂತಿ ಎಂಬ ಒಂದು ಚೈತನ್ಯವನ್ನು, ಬೆಳಕನ್ನು ಸಂಪಾದಿಸುವಲ್ಲಿ ನಾವು ಗೆದ್ದಿದ್ದೀವಿ ಅಂತಾದರೆ ನಾವು ಭಗವಂತನ ಪ್ರೀತಿಗೆ ಪಾತ್ರರಾಗಿದ್ದೀವಿ ಅಂತಲೇ ಅರ್ಥ. ಇನ್ನು ಎರಡನೆಯ ವಿಚಾರ, ನಾವು ಚಿಕ್ಕಂದಿನಿಂದ ನಾವು ಮಾಡುವ ಕೆಲಸಗಳು ಸರಿಯಾ ತಪ್ಪ ಅನ್ನೋದನ್ನು ಆಲೋಚನೆ ಮಾಡುವಂತಹ ಒಂದು ತಾಳ್ಮೆಯನ್ನು ಹೊಂದಿರೋದಿಲ್ಲ. ನಮಗೆ ಸರಿ ಅನಿಸಿದಂತಹ ರೀತಿಯಲ್ಲಿ ಕೆಲಸಗಳನ್ನು ಮಾಡೋದೊಂದೇ ಮುಖ್ಯ ಆಗಿರುತ್ತೆ. ಆದರೆ ಒಂದು ಹಂತದಲ್ಲಿ ನಾವು ಮಾಡುವ ಕೆಲಸ ಸರಿಯಾ ತಪ್ಪ ಅನ್ನೋದನ್ನು ಆಲೋಚನೆ ಮಾಡೋ ಹಂತಕ್ಕೆ ನಾವು ಪರಿಪಕ್ವವಾಗಿರ್ತೀವಿ. ಸೇವಾ ಮನೋಭಾವನೆಯನ್ನು ಹೊಂದೋದಕ್ಕೆ ಪ್ರಾರಂಭವನ್ನು ಮಾಡಿರ್ತೀವಿ. ಹೌದು ಫ್ರೆಂಡ್ಸ್, ಯಾವಾಗ ಸರಿಯಾದ ಕೆಲಸಗಳನ್ನು ಮಾಡೋದ್ರ ಕಡೆಗೆ ನಮಗೆ ಆಸಕ್ತಿ ಬರುತ್ತೋ, ಸೇವೆಯ ಮಹತ್ವ, ಸೇವಾ ಮನೋಭಾವನೆ ಅನ್ನೋದು ನಮಗೆ ರೂಢಿಯಾಗುತ್ತೋ, ಆಗ ನಾವು ಭಗವಂತನ ಪ್ರೀತಿಗೆ ಪಾತ್ರರಾಗಿದ್ದೀವಿ ಅಂತಲೇ ಅರ್ಥ. ಹೇಗೆ ಅಂತೀರಾ? ನಾವು ಮಾಡುವಂತಹ ಕೆಲಸಗಳ ಒಂದು ಅವೇರ್ನೆಸ್, ಅರಿವು, ನಾನು ಯಾವ ಕೆಲಸಗಳನ್ನು ಮಾಡಿದ್ರೆ ಅದು ಯಾರ್ಯಾರಿಗೆ ಯಾವ್ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ, ಸ್ವತಃ ನನ್ನ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ ಅನ್ನುವಂತಹ ಅರಿವನ್ನು ಹೊಂದುವಂಥದ್ದು. ನಾನು ಮಾಡುವಂಥ ಕೆಲಸ ಸೇವೆ ಆಗಿದ್ದರೆ ಅದು ಇನ್ನೊಬ್ಬರಿಗೆ ಒಳಿತನ್ನು ಮಾಡುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸೇವೆ ಮಾಡೋದು ನನಗೆ ಹೆಚ್ಚಿನ ನೆಮ್ಮದಿಯನ್ನು ಕೊಡ್ತಾ ಇದೆ ಅನ್ನುವಂತಹ ಮನಸ್ಥಿತಿಯನ್ನು ನಾವು ಹೊಂದಿದ್ದೀವಿ ಅಂತಂದರೆ ನಾವೆಲ್ಲರೂ ಭಗವಂತನ ಪ್ರೀತಿಗೆ ಪಾತ್ರರಾಗಿದ್ದೀವಿ ಅಂತಲೇ ಅರ್ಥ. ಇನ್ನೊಂದು ವಿಚಾರ ಫ್ರೆಂಡ್ಸ್, ನಮಗೆ ಒಂದಷ್ಟು ವಿಚಾರಗಳು ತುಂಬಾ ಹಿಡಿದಿಡುತ್ತವೆ ನಮ್ಮನ್ನು. ಅಂದರೆ ಯಾವ ರೀತಿ ಅಂತಂದರೆ ಒಂದು ಮ್ಯಾಗ್ನೆಟ್ ಥರ ನಮ್ಮನ್ನು ಸೆಳೆದುಕೊಳ್ಳುತ್ತವೆ. ನಾವು ಬೆಳೆದು ಬಂದಂತಹ ರೀತಿಯಲ್ಲಿ ಕೆಲವು ವ್ಯಕ್ತಿಗಳ ನಮ್ಮ ಮೇಲೆ ತುಂಬಾ ಪ್ರಭಾವ ಬೀರಿರ್ತಾರೆ. ಅವರು ಸಾಗಿದ ಹಾದಿ, ಅವರು ಮಾಡಿದ ಸಾಧನೆ ನಮಗೆ ಖಂಡಿತ ನಮ್ಮ ಜೀವನದಲ್ಲೂ ಕೂಡ ನಾವು ಒಂದಷ್ಟು ವಿಚಾರಗಳ ಕಡೆಗೆ
ಹೆಚ್ಚಿನ ಗಮನ ಕೊಡೋದಕ್ಕೆ ಸಹಾಯ ಮಾಡುತ್ತೆ. ಅದರಲ್ಲಿ ಒಂದು ಮತ್ತೆ ಮತ್ತೆ ಭಗವಂತನತ್ತ ನಮ್ಮ ಗಮನ ಹೋಗುವಂಥದ್ದು. ಭಗವಂತ ಅಂದರೆ ನಾವೇ. ನಮ್ಮೊಳಗಿನ ಮನಸ್ಸು ಸರಿ ತಪ್ಪುಗಳನ್ನು ಆಲೋಚಿಸುವಂಥದ್ದು, ಸ್ವಯಂ ತೃಪ್ತಿಗಾಗಿ ಕೆಲಸ ಮಾಡುವಂಥದ್ದು. ಈ ಕಡೆಗೆ ನಾವು ಗಮನ ಹರಿಸ್ತಾ ಇದ್ದೀವಿ ಅಂತಂದರೆ ನಾವು ಭಗವಂತನ ಪ್ರೀತಿಗೆ ಪಾತ್ರರಾಗ್ತಾ ಇದ್ದೀವಿ ಅಂತಲೇ ಅರ್ಥ. ಹೌದು ಫ್ರೆಂಡ್ಸ್, ನಾವು ಕೂಡ ರಾಕ್ಷಸತ್ವವನ್ನು ತೊರೆದು ಮನುಷ್ಯತ್ವವನ್ನು ಬೆಳೆಸಿಕೊಂಡು ದೈವತ್ವವನ್ನು ಸಾಧಿಸಬೇಕು ಅನ್ನುವಂಥದ್ದಿದೆಯಲ್ಲ, ಇದೊಂದು ಮಹತ್ವಾಕಾಂಕ್ಷೆ ಮಾತ್ರವಲ್ಲ, ಸಾಧನೆಯ ಹಾದಿ ಕೂಡ. ಈ ಒಂದು ಹಾದಿಯಲ್ಲಿ ನಾವು ಸಾಗ್ತಾ ಇದ್ದೀವಿ. ನಾವು ಭಗವಂತರಾಗುವಂಥ ಗುಣವನ್ನು ಹೊಂದೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ನಾವಿದ್ದೀವಿ ಅಂದರೆ ನಾವು ಖಂಡಿತ ಭಗವಂತನ ಪ್ರೀತಿಗೆ ಪಾತ್ರರಾಗ್ತಿದ್ದೀವಿ ಅಂತ ಅರ್ಥ. ಒಂದಷ್ಟು ವಯಸ್ಸು ಕಳೆಯುವವರೆಗೂ ನಮಗೆ ನಾನು ಮಾಡುವ ಕೆಲಸ ಮುಂದೆ ನನಗೆ ಯಾವ ರೀತಿ ಒಂದು ರಿಸಲ್ಟ್ಸನ್ನು ಕೊಡುತ್ತೆ ಅನ್ನುವಂಥ ಅರಿವಿರೋದಿಲ್ಲ. ಆದರೆ ಒಂದು ಹಂತದಲ್ಲಿ ನಾನು ಮಾಡುವ ಕೆಲಸವೇ ನನ್ನ ಮುಂದಿನ ಜೀವನದ ದಾರಿಯನ್ನು ನಿರ್ಮಾಣ ಮಾಡುತ್ತೆ ಅನ್ನುವಂತಹ ತಿಳುವಳಿಕೆಯನ್ನು ಹೊಂದುತ್ತೀವಿ. ಅದನ್ನೇ ಕರ್ಮ ಸಿದ್ಧಾಂತ ಅಂತ ಕರೆಯಲಾಗುತ್ತೆ. ಆಗ ಕರ್ಮ ಸಿದ್ಧಾಂತವನ್ನು ಅರಿತ ಮೇಲೆ ಯಾವ ಕೆಲಸ ಕೆಟ್ಟ ಕರ್ಮ, ಯಾವ ಕೆಲಸ ಒಳ್ಳೆಯ ಕರ್ಮ, ಯಾವ ಕರ್ಮಕ್ಕೆ ನನಗೆ ವಾಪಸ್ ಏನು ಸಿಗುತ್ತೆ, ನಾನು ಮಾಡಿದ್ದೆಲ್ಲವೂ 100 ಪಟ್ಟು ನನಗೆ ಈ ಪ್ರಕೃತಿಯಿಂದ, ಈ ಭಗವಂತನಿಂದ ವಾಪಸ್ ಸಿಗುತ್ತೆ ಅನ್ನುವಂಥದ್ದು ಗೊತ್ತಾದ ಮೇಲೆ ಖಂಡಿತ ನಾವು ಶುದ್ಧವಾದ ಕರ್ಮಗಳನ್ನು ಮಾಡೋದ್ರ ಕಡೆಗೆ ಗಮನ ಕೊಡ್ತೀವಿ. ಹೌದು ಫ್ರೆಂಡ್ಸ್, ನಾವು ಈಗಾಗಲೇ ಮಾಡಿರುವ ಕರ್ಮಗಳಲ್ಲಿರ್ತಕ್ಕಂತಹ ಕೆಟ್ಟ ಕರ್ಮಗಳನ್ನು ತೊಳೆದುಕೊಳ್ಳುವ ದಾರಿಯನ್ನು ಕೂಡ ಹುಡುಕೊಳ್ತೀವಿ. ಅದನ್ನೇ ಕರ್ಮಶುದ್ಧತೆ ಅಂತ ಕರೆಯೋದು. ನಾವೆಲ್ಲರೂ ಧ್ಯಾನಕ್ಕೆ ಬಂದ ಮೇಲೆ ನಾನು ವಾಪಸ್ಸು ಈ ನೋವು ನಲಿವುಗಳ ದುಃಖದ ಈ ಚಕ್ರದಲ್ಲಿ ಸಿಲುಕಲೇಬಾರ್ದು ಅಂತ ನಿರ್ಧರಿಸ್ತೀವಿ. ಅದಕ್ಕಾಗಿ ಒಂದೊಂದು ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡ್ತೀವಿ, ಒಂದೊಂದು ಮಾತನ್ನು ಎಚ್ಚರಿಕೆಯಿಂದ ಮಾತಾಡ್ತೀವಿ. ನಾನು ಮಾಡುವ ಕೆಲಸ ಸರಿ ಇದೆಯಾ ತಪ್ಪಿದೆಯಾ ಅಂತ ಮತ್ತೊಂದು ಸತಿ ಕ್ರಾಸ್ ಚೆಕ್ ಮಾಡಿಕೊಂಡು ಮಾಡ್ತೀವಿ. ಇದನ್ನೇ ಅವೇರ್ನೆಸ್ ಅಂತ ಕರೆಯೋದು. ಯಾವಾಗ ಈ ಸ್ವಯಂ ಜಾಗೃತಿ ನಮ್ಮಲ್ಲಿ ಮೂಡುತ್ತೋ ನಾವು ನಮ್ಮ ಕರ್ಮಗಳನ್ನು ಕಳೆದುಕೊಳ್ಳಲಿಕ್ಕೆ ಸಿದ್ಧರಾಗ್ತೀವಿ. ಈ ಕರ್ಮ ಶುದ್ಧತೆ ಒಂದು ಹೊಂದಬೇಕು ಅನ್ನುವಂತಹ ಮನಸ್ಥಿತಿಗೆ ನಾವು ಬಂದ್ವಿ ಅಂತಂದರೆ ನಾವು ಖಂಡಿತ ಭಗವಂತನ ಪ್ರೀತಿಗೆ ಪಾತ್ರರಾಗಿ ಸರಿಯಾದ ದಾರಿಯಲ್ಲಿ ಸಾಗ್ತಾ ಇದ್ದೀವಿ ಅಂತ ಅರ್ಥ. ನಮಗೆ ಇರ್ತಕ್ಕಂತಹ ಎಲ್ಲ ಕ್ವಾಲಿಟೀಸ್, ಗುಣಗಳು ತಾಯಿಯ ಗರ್ಭದಲ್ಲಿ ಇದ್ದಾಗಿಂದಲೇ ರೂಢಿಯಾಗಿರುವಂಥವು. ನಾವು ಬೆಳೆದು ಬಂದ ವಾತಾವರಣ, ನಾವು ಪಡೆದುಕೊಂಡ ಶಿಕ್ಷಣ, ನಾವು ಸರಿ ಅನ್ನುವಂತಹ ಒಂದು ಅಹಂನ ಒಂದು ಭಾವ ಎಲ್ಲವೂ ಮೈಗೂಡಿಸಿಕೊಂಡು ಬೆಳೆದ್ಬಿಟ್ಟಿರುತ್ತೆ. ಅಲ್ಲಿವರೆಗೂ ಇತರರಲ್ಲಿ ಬರೀ ತಪ್ಪು ಕಾಣುವಂಥದ್ದು, ನಮ್ಮೆಲ್ಲ ಜೀವನದ ಸನ್ನಿವೇಶಗಳಿಗೆ ಅದರಲ್ಲದು ಸೋಲೆ ಆಗಿಬಿಟ್ಟಿದ್ರೆ ಖಂಡಿತ ಅದಕ್ಕೆ ಕಾರಣರು ಬೇರೆಯವರೇ ಅನ್ನುವಂಥ ಒಂದು ಅಭಿಪ್ರಾಯದಲ್ಲಿ ನಾವಿರ್ತೀವಿ. ಈ ಸದಾಕಾಲ ಇನ್ನೊಬ್ಬರ ಮೇಲೆ ಸಿಟ್ಟು, ಅಪವಾದಗಳನ್ನು ಹೊರಿಸ್ತಾ ಅವರ ತಪ್ಪಿನಿಂದನೇ ನಮ್ಮ ಜೀವನ ಹೀಗಾಯಿತು ಅಂತ ಹೊಣೆಯನ್ನು ಹೊರಿಸ್ತಾ ಹೋಗ್ತಿರ್ತೀವಿ. ಆದರೆ ನಾವು ಇನ್ನೊಬ್ಬರನ್ನು ಕರುಣೆಯಿಂದ ನೋಡಬೇಕು, ಕ್ಷಮಾಗುಣವನ್ನು ನಮ್ಮಲ್ಲಿ ಮೈಗೂಡಿಸ್ಕೊಳ್ಬೇಕು. ಆಗ ಮಾತ್ರ ಬದುಕು ಸುಂದರ ಅಂತ ಅನಿಸೋದು ಅಂತ ಒಂದು ಹಂತಕ್ಕೆ ನಮ್ಗೆ ಅರಿವಾಗುತ್ತೆ. ಹೌದು ಫ್ರೆಂಡ್ಸ್, ಯಾರೇನೇ ಮಾಡಿರಲಿ, ಅದು ತಪ್ಪೇ ಆಗಿರಲಿ, ಅದರಿಂದ ನಿಮಗೆ ಅನ್ಯಾಯವೇ ಆಗಿರಲಿ, ಆದರೆ ಅವರೆಲ್ಲರೂ ಕರುಣೆಗೆ ಯೋಗ್ಯರು. ಅವರನ್ನು ನೀವು ಕರುಣೆಯ ದೃಷ್ಟಿಯಿಂದ, ಕರುಣೆಯ ಕಣ್ಣುಗಳಿಂದ ನೋಡಿದಾಗ ಮಾತ್ರ ನೀವು ನೆಮ್ಮದಿಯ ಬದುಕನ್ನು ಬದುಕೋದಕ್ಕೆ ಸಾಧ್ಯ. ಎಲ್ಲರನ್ನ ಕ್ಷಮಿಸಿದಾಗ ಮಾತ್ರ ಕ್ಷಮೆ ಪಡೆದುಕೊಂಡವನಿಗಿಂತ ಕ್ಷಮೆ ಕೊಟ್ಟವನಿಗೆ 100 ಪಟ್ಟು ಲಾಭ. ನಿನ್ನ ಮನಸ್ಸು ಸ್ವಚ್ಛವಾಗಿ, ಸುಂದರವಾಗಿ ನೀನು ಬದುಕನ್ನು ಕಳೆಯೋದಕ್ಕೆ ಸಾಧ್ಯ ಅನ್ನುವಂಥದ್ದು ನಮಗೆ ಅರ್ಥ ಆಗುವಂಥ ಒಂದು ಹಂತ ನಮ್ಮ ಜೀವನದಲ್ಲಿ ಬರುತ್ತೆ. ಆಗ ನಾವು ಕರುಣೆ, ಕ್ಷಮೆ ಎಷ್ಟು ದೊಡ್ಡದು ಅನ್ನೋದನ್ನು ಅರ್ಥ ಮಾಡ್ಕೊಳ್ತೀವಿ. ಬುದ್ಧ ಭಗವಾನ ಇಡೀ ಜಗತ್ತಿಗೆ, ಇಡೀ ಬದುಕಿಗೆ ಒಂದು ದೊಡ್ಡ ಬೆಳಕಾಗಿ ನಿಲ್ತಾರೆ. ಪ್ರತಿಯೊಬ್ಬರೂ ಅವರನ್ನು ಇಷ್ಟಪಡ್ತಾರೆ. ಕಾರಣವೇನು ಗೊತ್ತೇ? ಅವರ ಕರುಣೆ ಮತ್ತು ಕ್ಷಮಾಗುಣಗಳು. ಪ್ರತಿಯೊಬ್ಬರನ್ನು ಪ್ರೀತಿಸುವುದು ಎಲ್ಲರಿಂದನೂ ಸಾಧ್ಯವಾ? ಅದು ಭಗವಂತ ಬುದ್ಧನಿಂದ ಮಾತ್ರ ಸಾಧ್ಯ. ಆದರೆ ನಾವು ಬುದ್ಧರಾಗುವ ದಾರಿಯನ್ನು ನಮಗೆ ಕೊಟ್ಟು ಹೋದರಲ್ಲ ಬುದ್ಧ.
ಹಾಗಾಗಿ ಕರುಣೆ ಕ್ಷಮೆಗಳನ್ನು ನಾವು ಮೈಗೂಡಿಸ್ಕೊಳ್ತಾ ಇದ್ದೀವಿ ಅಂತಂದರೆ ಖಂಡಿತ ಖಂಡಿತ ಫ್ರೆಂಡ್ಸ್, ನಾವು ಭಗವಂತನ ಹೃದಯಕ್ಕೇ ತುಂಬಾ ಹತ್ತಿರರಾಗ್ತಿದ್ದೀವಿ ಅಂತ ಅರ್ಥ. ಕರುಣೆಯ ಕಂಪನಗಳಿಂದ ಸದಾ ನಾವು ಎಲ್ಲ ಪರಿಸ್ಥಿತಿಗಳನ್ನು ಗೆಲ್ಲೋದಕ್ಕೆ ಸಾಧ್ಯ. ಬಾಹ್ಯ ಪರಿಸ್ಥಿತಿಗಳು ಎಂದೂ ನಮ್ಮ ಮೇಲೆ ಪ್ರಭಾವ ಬೀರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ನಮ್ಮ ಕರುಣೆಯ ಕಂಪನಗಳು ಎಲ್ಲರ ಮೇಲೂ ಪ್ರಭಾವ ಬೀರೋದಕ್ಕೆ ಸಾಧ್ಯ. ಇದನ್ನು ಅರಿತುಕೊಳ್ಳುವಂಥ ಹೊತ್ತು ನಾವು ಭಗವಂತನ ಅಂಗೈಯಲ್ಲಿ ಇರ್ತೀವಿ ಅಂತ ಅರ್ಥ. ಇನ್ನು ಬದುಕಂದರೆ ಹಲವು ಪರಿಸ್ಥಿತಿಗಳನ್ನು ನಾವು ದಾಟಿ ಬರಲೇಬೇಕು. ಅದು ಸೋಲಾಗಿರಬಹುದು, ಗೆಲುವಾಗಿರಬಹುದು, ಪ್ರಕ್ಷುಬ್ಧ ಮನಸ್ಥಿತಿ ಆಗಿರ್ಬೋದು, ಸಂತೋಷದ ಕ್ಷಣಗಳೇ ಆಗಿರಬಹುದು. ನಾವು ಹಲವು ಪರಿಸ್ಥಿತಿಗಳನ್ನು ದಾಟಿ ಬರುವಾಗ ನಮ್ಮ ಮನಸ್ಥಿತಿ ಕೂಡ ಏರುಪೇರಾಗೋದು ಸಹಜ, ನಮ್ಮ ಭಾವನೆಗಳಲ್ಲಿ ಕೂಡ ಏರುಪೇರಾಗೋದು ಸಹಜ. ಆದರೆ ಹೊರಗಿನ ಪರಿಸ್ಥಿತಿಗಳು ಎಂಥದ್ದೇ ಕಠಿಣವಾಗಿರಲಿ, ನಮ್ಮ ಆಂತರಿಕ ಮನಸ್ಥಿತಿ ಮಾತ್ರ ಸ್ಥಿರವಾಗಿ ಇರುವಂತಹ ಒಂದು ಕಾಲಘಟ್ಟಕ್ಕೆ ನಮ್ಮ ಮನಸ್ಸು ಬದಲಾಗಿದೆ ಅಂದರೆ ಖಂಡಿತ ನಾವು ಭಗವಂತನ ಪ್ರೀತಿಗೆ ಪಾತ್ರರಾಗಿದ್ದೀವಿ ಅಂತ ಅರ್ಥ. ಅಂಥ ಒಂದು ಮೆಚ್ಯೂರ್ಡ್ ಮನಸ್ಸು ನಮ್ಮಲ್ಲಿ ಬೆಳಿಬೇಕು ಅಂತಂದರೆ ಅದಕ್ಕಾಗಿ ನಾವು ಸಾಧನೆ ಮಾಡಿರಲೇಬೇಕು, ಎಲ್ಲರನ್ನ ಸ್ವೀಕಾರ ಮಾಡಿರಲೇಬೇಕು. ಎಲ್ಲ ಪರಿಸ್ಥಿತಿಗಳು ನಮ್ಮ ಬದುಕನ್ನು ನಿರ್ಧರಿಸೋದಿಲ್ಲ. ನಾನು ಪರಿಸ್ಥಿತಿಗಳನ್ನು ನೋಡುವಂತಹ ದೃಷ್ಟಿಕೋನ ನನ್ನ ಬದುಕನ್ನು ನಿರ್ಧರಿಸುತ್ತೆ ಅನ್ನುವಂತಹ ಸತ್ಯ ನಮಗೆ ಅರ್ಥ ಆಗಿರಬೇಕು. ಆಗ ಮಾತ್ರ ಆಂತರಿಕ ಮನಸ್ಥಿತಿ ಎಂದೂ ಬದಲಾಗಲ್ಲ, ಶಾಂತ ಕೊಳದ ಹಾಗೆ ಇದ್ದುಬಿಡುತ್ತೆ. ಹೊರಗಿನ ಯಾವುದೇ ಪರಿಸ್ಥಿತಿ, ಯಾವುದೇ ಮಾತು, ಯಾವುದೇ ನಿರ್ಧಾರ ನನ್ನ ಮನಸ್ಥಿತಿಯನ್ನು ಎಂದೂ ಹಾಳು ಮಾಡೋದಿಲ್ಲ. ಅಂತಹ ಒಂದು ಸ್ಥಿತಿಗೆ ನಾವು ಬಂದಿದ್ದೀವಿ ಅಂದರೆ ನಾವು ಭಗವಂತನ ಪ್ರೀತಿಗೆ ಪಾತ್ರರಾಗಿದ್ದೀವಿ ಅಂತಲೇ ಅರ್ಥ. ನೋಡಿ, ನಾವೆಲ್ಲರೂ ವಸ್ತುಗಳನ್ನು ಪಡೆದುಕೊಳ್ಳುವಲ್ಲಿ, ಮಹತ್ವಾಕಾಂಕ್ಷೆಗಳನ್ನು ಮುಟ್ಟುವಲ್ಲಿ, ನಮ್ಮ ಬದುಕಿನ ಸಂತೋಷಗಳ ಅಡಗಿವೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಹೊಂದಿದ್ದೀವಿ. ಆದರೆ ಬದುಕಿನ ಸಂತೋಷಗಳಿರುವುದು ದೊಡ್ಡ ದೊಡ್ಡ ಮಹತ್ವಾಕಾಂಕ್ಷೆಗಳನ್ನು ಈಡೇರಿಸೋದ್ರಲ್ಲೇ ಅಲ್ಲ, ಚಿಕ್ಕ ಚಿಕ್ಕ ಸಂತೋಷಗಳನ್ನು ಅನುಭವಿಸೋದ್ರಲ್ಲಿ. ಮಗು ಸಂತೋಷವಾಗಿರೋದಕ್ಕೆ ಏನು ಕಾರಣ ಬೇಕು ಹೇಳಿ? ಅದಕ್ಕೆ ಕಾರಣವೇ ಬೇಕಿಲ್ಲ. ಮಗುವಿಗೆ ಸಂತೋಷವಾಗಿರೋದಕ್ಕೆ ಯಾವ ಕಾರಣವೂ ಇಲ್ಲದೆ ನಾವು ಕೊಡುವ ಒಂದು 8 ಆಣೆ ಚಾಕ್ಲೇಟು, ಚಿಕ್ಕದೊಂದು ಆಟಿಕೆ, ಇನ್ಯಾರದ್ದೋ ಒಂದು ಹಾಯ್, ಇದೆಲ್ಲವೂ ಮಗುವಿನ ಮುಖದಲ್ಲಿ ಇಷ್ಟು ಬೇಗನೆ ಒಂದು ನಗುವನ್ನು ತಂದುಬಿಡುತ್ತಲ್ಲ. ಆದರೆ ನಮಗೆ ಯಾಕೆ ಆ ಥರ ಇರೋಕ್ಕಾಗಲ್ಲ? ಮಗುವಿನ ಮನಸ್ಥಿತಿಯನ್ನು ನಾವ್ಯಾಕೆ ಹೊಂದೋದಕ್ಕಾಗಲ್ಲ ಅನ್ನೋದನ್ನು ಒಮ್ಮೆ ಆಲೋಚಿಸಿ ನೋಡಿ ಫ್ರೆಂಡ್ಸ್. ಹೌದು, ಯಾಕಂದರೆ ಬದುಕಿನ ಸಂತೋಷಗಳಡಗಿರುವುದು ದೊಡ್ಡ ದೊಡ್ಡ ಸಾಧನೆಗಳಲ್ಲಿ, ದೊಡ್ಡ ದೊಡ್ಡ ಮಹತ್ವಾಕಾಂಕ್ಷೆಗಳನ್ನು ಹೊಂದೋದ್ರಲ್ಲಿ. ನಾನು ಇಂಥ ಕಾರನ್ನು ಹೊಂದಬೇಕು, ಇಷ್ಟು ಆಸ್ತಿಯನ್ನು ಗಳಿಸಬೇಕು, ಇಷ್ಟು ಬಂಗಾರವನ್ನು ತಗೋಬೇಕು, ಎಲ್ಲರಿಗಿಂತ ನಾನು ಒಂದು ಸಮಾಜದಲ್ಲಿ ಎತ್ತರವಾಗಿದ್ದೀನಿ ಅನ್ನುವಂಥದ್ದು, ಅದೇ ನನ್ನ ಯೋಗ್ಯತೆಯನ್ನು ಅಳೆಯುವಂಥದ್ದು ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಎಲ್ಲ ಇದ್ದು ಮನಸ್ಸಿನಲ್ಲಿ ಸಂತೋಷವನ್ನು ಅನುಭವಿಸುವಂತಹ ಒಂದು ಅವಕಾಶವಿಲ್ಲದಷ್ಟು ಕೆಟ್ಟ ಮನಸ್ಸನ್ನು ನಾವು ಹೊಂದಿರ್ತೀವಿ ಅಂತಂದರೆ ಆ ಬದುಕು ನಿರರ್ಥಕ ಅಲ್ವೇ? ಹಾಗಾಗಿ ಚಿಕ್ಕ ಚಿಕ್ಕ ಖುಷಿಗಳಲ್ಲಿ ಬದುಕಿನ ಸಂತೋಷ ಅಡಗಿದೆ, ಅದೇ ನಿಜವಾದ ಬದುಕು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಸ್ಥಿತಿಗೆ ನಮ್ಮ ಮನಸ್ಸು ಬರಬೇಕು. ಆಗ ನಾವು ಖಂಡಿತ ಭಗವಂತನ ಪ್ರೀತಿಗೆ ಪಾತ್ರರಾಗಿದ್ದೀವಿ ಅಂತ ಅರ್ಥ. ಈ ಸತ್ಯ ಒಂದು ಹಂತಕ್ಕೆ ನಮ್ಗೆ ಅರ್ಥ ಆಗುತ್ತೆ, ಅಷ್ಟರಲ್ಲಿ ಅರ್ಧ ಬದುಕು ಕಳೆದೋಗಿರುತ್ತೆ ಫ್ರೆಂಡ್ಸ್. ಇದು ಸತ್ಯ ಹಾಗೂ ಎಲ್ಲರ ಅನುಭವದ ಮಾತು. ಹಾಗಾಗಿ ಈ ಬದುಕು ಭಗವಂತನ ಆಶೀರ್ವಾದ. ಇದನ್ನು ನಾವು ಗಳಿಸಿಕೊಂಡಿಲ್ಲ, ಇದನ್ನು ಪಡೆದುಕೊಂಡಿದ್ದೀವಿ. ಪಡೆದುಕೊಂಡಿರೋದನ್ನು ಸರಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತಂದರೆ ಸತ್ಯಗಳನ್ನು ಅರ್ಥ ಮಾಡಿಕೊಂಡು ನಾವು ಸಾಗಬೇಕು. ಹಾಗಾಗಿ ನಾವು ಮನಸ್ಸಿನಲ್ಲಿ ಅಪಾರವಾದ ಶಾಂತಿಯನ್ನು ಅನುಭವಿಸೋದಕ್ಕಾಗಲಿ, ಸತ್ಕರ್ಮಗಳನ್ನು ಆಸಕ್ತಿಯನ್ನು ಹೊಂದುವಂಥದ್ದಾಗಲಿ, ಸೇವಾ ಮನೋಭಾವನೆಯನ್ನು ಬೆಳೆಸಿಕೊಳ್ತೀವಿ ಅಂತಾಗಲಿ, ಮತ್ತೆ ಮತ್ತೆ ನಾವು ಭಗವಂತನತ್ತ ಅಂದರೆ ನಮ್ಮೊಳಗಿರುವಂತಹ ದೈವತ್ವದತ್ತ ಗಮನ ಹರಿಸ್ತೀವಿ ಅಂತಾಗಲಿ, ಕರ್ಮ ಶುದ್ಧತೆಯ ಕಡೆಗೆ ನಾವು ಸಾಗ್ತೀವಿ ಅಂತಾಗಲಿ, ಕರುಣೆ ಕ್ಷಮೆಯಂತಹ ಜಗತ್ತಿನ ಶ್ರೇಷ್ಠ ಗುಣಗಳನ್ನು ನಾವು ಮೈಗೂಡಿಸಿಕೊಳ್ತಿದ್ದೀವಿ ಅಂತಾಗಲಿ, ಎಂಥದ್ದೇ ಕಠಿಣ ಪರಿಸ್ಥಿತಿಯಲ್ಲೂ ಆಂತರಿಕ ಸ್ಥಿರತೆಯನ್ನು
ಹೊಂತಿದ್ದೀವಿ ಅಂತಾಗಲಿ, ಚಿಕ್ಕ ಚಿಕ್ಕ ಖುಷಿಗಳನ್ನು ಅನುಭವಿಸಿ ಬದುಕನ್ನು ಸಾರ್ಥಕಗೊಳಿಸ್ಕೊಳ್ತಿದ್ದೀವಿ ಅಂತಾಗಲಿ, ಇವೆಲ್ಲವೂ ಭಗವಂತನ ಪ್ರೀತಿಗೆ ಪಾತ್ರರಾದವರಿಗೆ ಮಾತ್ರ ದಕ್ಕುವಂತಹ ಆಶೀರ್ವಾದಗಳು. ಹೌದು ಫ್ರೆಂಡ್ಸ್, ನಮ್ಮ ಬದುಕು ಒಂದು ಗಾಡ್ ಗಿಫ್ಟ್. ಇದನ್ನು ನಾವು ಪ್ರತಿನಿತ್ಯ, ಪ್ರತಿ ಕ್ಷಣ, ಪ್ರತಿ ಸೆಕೆಂಡು ಪಡಿತಾನೇ ಇದ್ದೀವಿ. ಇದನ್ನು ಸಾರ್ಥಕಗೊಳಿಸಿಕೊಳ್ಳೋಣ. ಈ ಎಲ್ಲ ಗುಣಗಳನ್ನು ಮೈಗೂಡಿಸಿಕೊಳ್ಳೋದು ಧ್ಯಾನದಿಂದ ಮಾತ್ರ ಅತಿ ವೇಗವಾಗಿ ಸಾಧ್ಯ. ಹಾಗಾಗಿ ಧ್ಯಾನ ನಮ್ಮೆಲ್ಲರ ಬದುಕಿಗೆ ಸಿಕ್ಕಿರುವ ಅತಿ ಶ್ರೇಷ್ಠ ವರದಾನ. ಇದನ್ನು ಕರುಣಿಸಿದಂತಹ ಎಲ್ಲ ಮಹಾನುಭಾವರಿಗೆ ಶತಕೋಟಿ ನಮನಗಳನ್ನು ನಾವು ಸಲ್ಲಿಸಲೇಬೇಕು. ಈ ಎಲ್ಲ ಶ್ರೇಷ್ಠ ಮನೋಭಾವನೆಗಳನ್ನು ನಾವು ಹೊಂದಿ ನಾವೇ ಭಗವಂತರು, ಭಗವಂತನ ಪ್ರೀತಿಯಲ್ಲಿ ನಾವು ಮುಳುಗಿ ಬದುಕ್ತಿದ್ದೀವಿ ಅನ್ನುವಂಥ ಅನುಭವವನ್ನು ನಾವು ಹೊಂದೋಣ ಫ್ರೆಂಡ್ಸ್. ಇವತ್ತಿನ ಈ ವಿಷಯ ಖಂಡಿತ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ನನ್ನ ಚಾನಲ್ ಧ್ಯಾನಾಮೃತಕ್ಕೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಸದಾ ಕಾಲ ನಮ್ಮೆಲ್ಲರ ಪ್ರಯತ್ನ ಶ್ರೇಷ್ಠ ವ್ಯಕ್ತಿತ್ವದ ಕಡೆಗೆ, ಶ್ರೇಷ್ಠ ಬದುಕಿನ ಕಡೆಗೆ ಸಾಗುತ್ತಾ ಇರಲಿ ಅಂತ ಇವತ್ತಿನ ಸಂದೇಶವನ್ನು ಕೊಡ್ತಾ ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ.